ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಾವು LBA ಜೀವದ ಮೂಲ ಘಟಕ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ ವಿಭಾಗ 6, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 42. ನೀವು ದೀರ್ಘಕಾಲ ಬಟ್ಟೆ ಒಗೆಯುವಾಗ ನಿಮ್ಮ ಬೆರಳಿನ ಚರ್ಮ ಏಕೆ ಕುಗ್ಗುತ್ತದೆ, ಸುಕ್ಕಾಗುತ್ತದೆ? ಇದು ಸಾಧಾರಣವಾದ ಪ್ರಶ್ನೆ ಆಗಿದೆ. ನೀವೆಲ್ಲರೂ ಇದನ್ನ ನೋಡಿರ್ತೀರಲ್ವಾ? ಸೊ ಬಟ್ಟೆ ಒಗಿಬೇಕಾದ್ರೆ ನಾವು ಡಿಟರ್ಜೆಂಟ್ ಗಳನ್ನ ಎಲ್ಲಾನು ಉಪಯೋಗಿಸಿ ನೀರಲ್ಲಿ ಒಗಿತೀವಿ ಅಲ್ವಾ? ಸೊ ಅವಾಗ ಏನಾಗತ್ತೆ, ನಮ್ಮ ಈ ಕೈಗಳು ಈ ತರ ಏನಾಗತ್ತೆ, ಬೆರಳಿನ ಚರ್ಮ ಕುಗ್ಗುತ್ತದೆ ಅಥವಾ ಸುಕ್ಕಾಗುತ್ತದೆ. ಅದಕ್ಕೆ ಕಾರಣ ಏನಿರ್ಬೋದು? ನಾವೇನು ಸೋಪುಗಳನ್ನ ಯೂಸ್ ಮಾಡ್ತೀವೋ ಆ ಸೋಪಿನ ನೀರಿನ ದ್ರಾವಣದ ಸಾಂದ್ರತೆ ಅಧಿಕವಾಗಿರುತ್ತದೆ. ಸೊ ಅಧಿಕವಾದಾಗ ಏನಾಗತ್ತೆ, ಅಧಿಕ ಸಾರತೆಯ ದ್ರಾವಣವಾಗಿದೆ. ಸೊ ಆವಾಗ ಹೊರಗಿನ ಸಾಂದ್ರತೆ ಹೆಚ್ಚಾಗಿದ್ದು ನಮ್ಮ ಜೀವಕೋಶದ ಸಾಂದ್ರತೆ ಕಡಿಮೆ ಆಗಿರುತ್ತದೆ. ಇದನ್ನೇ ಅಲ್ವಾ ನಾವು ಅಭಿಸರಣೆಯಲ್ಲಿ ಕಲ್ತಿದ್ದು. ಸೊ ಇಲ್ಲಿ ಅಭಿಸರಣೆ ಅಂದ್ರೆ ಏನು? ಆ ಅಭಿಸರಣೆ ಅಂದ್ರೆ ನೀರಿನ ಕಣಗಳ ಟ್ರಾನ್ಸ್ಫರ್ ಆಗುವುದು ಅಲ್ವಾ? ಸೊ ಇಲ್ಲಿ ಸೋಪಿನ ದ್ರಾವಣ ಅಧಿಕ ಸಾಂದ್ರತೆ ಹೊಂದಿದೆ, ಬಾಡಿ ಒಳಗೆ ಜೀವಕೋಶದ ಒಳಗಿನ ನೀರಿನ ಸಾಂದ್ರತೆ ಕಡಿಮೆ ಆಗಿದೆ. ಸೊ ಅದರಿಂದ ದೀರ್ಘಕಾಲದವರೆಗೆ ಅದರೊಂದಿಗೆ ಸಂಪರ್ಕದಲ್ಲಿರುವಾಗ ಬೆರಳುಗಳ ಕೋಶಗಳಿಂದ ನೀರು ಅಭಿಸರಣೆ ಪ್ರಕ್ರಿಯೆ ಮೂಲಕ ಹೊರಬರುತ್ತದೆ. ಏನಕ್ಕಂದ್ರೆ ಹೊರಗಿನ ಸಾಂದ್ರತೆ ಅಧಿಕವಾಗಿದೆ, ಆವಾಗ ನಮ್ಮ ಚರ್ಮವು ಕುಗ್ಗುತ್ತದೆ. ಥ್ಯಾಂಕ್ ಯು.